ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ. ಹನಿ ನೀರಿಗೂ ಕೂಡ ತಾತ್ವಾರ ಎದುರಾಗಿದೆ. ಬೆಂಗಳೂರಿನಲ್ಲಿ ನೀರಿಗೆ ಪ್ರತಿದಿನ ಜನರ ಬಡದಾಟ ಹೆಂಗಿದೆ ಅಂತ ಹೇಳಿ ನೀವು ಗಮನಿಸ್ತಾ ಇದ್ದೀರಿ. ಹೀಗಿರುವಾಗ ರಾಜ್ಯದಲ್ಲಿ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಕಾವೇರಿ ನೀರಾವರಿ ಅಧಿಕಾರಿ ರಘುರಾಮ್ ಈ ಕುರಿತಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅನ್ನುವ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ರಘುರಾಮ್. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರನ್ನ ಬಿಟ್ಟಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರನ್ನ ನಾವು ಬಿಟ್ಟಿಲ್ಲ, ರಾಜ್ಯದಲ್ಲೇ ನೀರಿಗೆ ಹಾಹಾಕಾರ ಇದೆ. ರಾಜ್ಯದಲ್ಲಿ ನೀರಿಲ್ಲ, ತಮಿಳುನಾಡಿಗೆ ಹೇಗೆ ನೀರು ಬಿಡ್ಲಿಕ್ಕೆ ಸಾಧ್ಯ? ರಿಪಬ್ಲಿಕ್ ಕನ್ನಡಕ್ಕೆ ಕಾವೇರಿ ನೀರಾವರಿ ಅಧಿಕಾರಿ ರಘುರಾಮ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಭೀಕರ ಬರಗಾಲ ಇದೆ. ಒಂದು ತಂಬಿಗೆ ನೀರು ತರಬೇಕಂತ ಹೇಳಿದರೆ ದೂರಗಳಿಗೆ ಹೋಗಬೇಕು. ಎಲ್ಲ ಬೋರ್ಗಳು 80% ಬತ್ತಿ ಹೋಗಿದೆ. ಹನಿ ನೀರಿಗೂ ತಾತ್ವಾರ ಇದೆ. ಬೆಳೆದಂಥ ಬೆಳೆ ಎಲ್ಲ ಕಮರಿ ಹೋಗಿದೆ. ಹೀಗಿರುವಾಗ ಇರೋ ಬರೋ ನೀರನ್ನೆಲ್ಲ ತಮಿಳುನಾಡಿಗೆ ಬಿಟ್ಟರೆ ಹೇಗೆ ಅನ್ನುವ ಪ್ರಶ್ನೆ ಎದುರಾದಾಗ ಈ ರೀತಿ ಒಂದು ಆರೋಪ ಕೇಳಿಬಂದಿತ್ತು, ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅಂತೇಳಿ. ಇದಕ್ಕೆ ಕಾವೇರಿ KRS ನಿಗಮದ ಅಧಿಕಾರಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನಾವು ನೀರು ಬಿಟ್ಟಿಲ್ಲ ಅಂತ.